ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ಯಾರು ಕಲಿಬೇಕು ಅನ್ನೋರು ನಂದು ಇವತ್ತಿಂದು ಫ್ರೆಶ್ ಬ್ಯಾಚ್ ಜಾಯ್ನ್ ಆಗಿ ಕಲಿಬೋದು. ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡ್ಕೊಳ್ಳಿ, ಪಿಂಗ್ ಮಾಡಿ, ನಿಮಗೆ ಡೀಟೇಲ್ಸ್ ಅವೈಲೇಬಲ್ ಇದೆ. ಸೊ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಲೈವ್ ಯೂಟ್ಯೂಬ್ ಮಾಡೋರು ಇರ್ಬೋದು, ಇಲ್ಲ ಲೈವ್ ಸ್ಟ್ರೀಮಿಂಗ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ ದೂರ ಇರಿ. ಬಿಕಾಸ್ ನಾರ್ತ್ ಅವರು ಅದಕ್ಕೆ ಅಂತಲೇ ನಿಮ್ಮನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ಅವ್ರು ಯಾರು ಟ್ರೇಡಿಂಗ್ ಮಾಡೋದಿಲ್ಲ, ಅವರು ಜಸ್ಟ್ ಲೈವ್ ಸ್ಟ್ರೀಮಿಂಗ್ ಮಾಡಿ ನಿಮ್ಮಗಳಿಗೆ ಸ್ಟೋರಿ ಹೇಳೋರು ಅಷ್ಟೇ. ಸೊ ಆದಷ್ಟು ಅವ್ರುಗಳಿಂದ ದೂರ ಇರಿ, ಕಾಲ್ ಟಿಪ್ಸಿಂದ ದೂರ ಇರಿ. ಮಾರ್ಕೆಟ್ನ ಸಿಂಪಲ್ ವೇಯಲ್ಲಿ ಕಲಿಯೋ ಕಡೆ ಫೋಕಸ್ ಮಾಡಿ. ತುಂಬ ಈಸಿ ಆಗ್ತಾ ಹೋಗುತ್ತೆ ಮಾರ್ಕೆಟು. ಅದರ್ವೈಸ್ ನಿಮಗೆ ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ, ಆಯಿತಾ. ಸೊ ಮಾರ್ಕೆಟಲ್ಲಿ ಇವತ್ತು ಬಿಟ್ಟು ಟ್ರಿಕ್ಕಿ ಮಾರ್ಕೆಟು ಇಲ್ಲ ಅಂತ ಹೇಳೋದಿಲ್ಲ. ಸೊ ಮಾರ್ಕೆಟ್ ಟ್ರಿಕ್ಕಿ ಎಲ್ಲಿತ್ತು, ಹೇಗಾಯಿತು, ಟ್ರೇಡಿಂಗ್ ನೀವು ಎಲ್ಲಿಂದ ಮಾಡ್ಬೋದಿತ್ತು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಗೈಡ್ ಮಾಡ್ತೀನಿ, ನೋಡ್ತಾ ಹೋಗಿ. ಸೊ ಇವತ್ತಿಂದು ಪ್ರಾಫಿಟ್ ಆರ್ ಲಾಸ್ ಹೇಳೋದಾದರೆ ಜಸ್ಟ್ ಫಿನಿಶ್ ಮೈ ಡೇ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ 13,000 ಮಾಡಿದ್ದೀನಿ. ಆ್ಯಂಡ್ ಈ ವೀಕ್ ನೀವು ಅಬ್ಸರ್ವ್ ಮಾಡಿದರೆ ನಾನು ಈ ವೀಕಲ್ಲಿ ತುಂಬ ಕಡಿಮೆ ಅಮೌಂಟ್ನ ಪ್ರಾಫಿಟ್ ಮಾಡಿದ್ದೀನಿ, ಕಡಿಮೆ ಅಮೌಂಟ್ನ ಲಾಸ್ ಕೂಡ ಮಾಡ್ಕೊಂಡಿರ್ತೀನಿ. ಏನಕ್ಕೆ ಅಂದರೆ ರೀಸನ್ ಇಷ್ಟೇ, ಮಾರ್ಕೆಟ್ ಅಪ್ರೋಚಿಂಗ್ ಟುವರ್ಡ್ಸ್ ಆಲ್ ಟೈಮ್ ಹೈ ಇದ್ದಾಗ ಪ್ರೀಮಿಯಮ್ಸ್ಗಳು ಮೂವ್ ಆಗೋದಿಲ್ಲ. ಕ್ಯಾಂಡಲ್ ಮೂವ್ ಆದರೂ ಸಮ್ಟೈಮ್ ಪ್ರೀಮಿಯಮ್ ಮೂವ್ ಆಗಲ್ಲ, ಪ್ರೀಮಿಯಮ್ ಮೂವ್ ಆಗಿದಾಗ ಕ್ಯಾಂಡಲ್ ಮೂವ್ ಆಗಲ್ಲ. ಇವೆಲ್ಲ ಕನ್ಫ್ಯೂಷನ್ ಇರುತ್ತೆ. ಅದೇ ರೀಸನ್ಗೆ ನಾನು ಕೂಡ ಸ್ಲೋಲಿ ಟ್ರೇಡಿಂಗ್ ಮಾಡಿಕೊಂಡು ಸ್ಲೋಲಿ ಟ್ರೇಡಿಂಗ್ನ ಸ್ಲೋ ಮಾಡ್ಕೊಂಡಿದ್ದು ಅದೇ ರೀಸನ್ಗೆ. ಬಿಕಾಸ್ ಮಾರ್ಕೆಟ್ ಯಾವ ಕಡೆ ಮೂವ್ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಆ ಥರ ಇದ್ದಾಗ ವಿ ನೀಡ್ ಟು ಹೋಲ್ಡ್, ವೆಯ್ಟ್ ಮಾಡಬೇಕು ಮಾರ್ಕೆಟಲ್ಲಿ ವೆಯ್ಟ್ ಮಾಡಲಿಲ್ಲ ಅಂದರೆ ಆಗೋದಿಲ್ಲ. ಅದೇ ರೀಸನ್ಗೆ ನಾನು ಕೂಡ ವೆಯ್ಟ್ ಮಾಡಿ ಟ್ರೇಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತಿಂದು ನಮ್ಮ ಟೂಲ್ ಪ್ರಕಾರ ವರ್ಕ್ ಆಗಿದೆ ಅಲ್ವಾ, ಅದು ಮೇಜರ್ ಈಗ ಇಂಪಾರ್ಟೆಂಟ್ ಇರೋದು. ಸೊ ದಿಸ್ ಇಸ್ ದ ಬ್ಯಾಂಕ್ ನಿಫ್ಟಿ ಚಾರ್ಟ್, ನಿಫ್ಟಿ ಚಾರ್ಟು. ನಿಫ್ಟಿ ಚಾರ್ಟಲ್ಲಿ ಬೆಳಗ್ಗೆ ಏನಾಗಿದೆ, ಮಾರ್ಕೆಟು ಬೆಳಗ್ಗೆನೇ ನಮ್ಮ ರೆಸಿಸ್ಟೆನ್ಸ್ ಝೋನ ಹಿಟ್ಟಾಗಿ ಹೋಲ್ಡ್ ಮಾಡ್ತಾಯಿತ್ತು, ಓಕೆನಾ. ಸೊ ಹಿಟ್ಟಾಗಿ ಹೋಲ್ಡ್ ಮಾಡ್ತಿದೆ ಅಂದರೆ ಐದರ್ ನನಗೇನು ಇಮಿಡಿಯೇಟಾಗಿ ನಾನು ರೆಸಿಸ್ಟೆನ್ಸಿಂದ ತೊಗೊಳ್ಳೋಕ್ಕೆ ನಿನ್ನೆ ಮಂತ್ಲಿ ಎಕ್ಸ್ಪೈರಿ ಮುಗ್ದೈತೆ. ಸೊ ಮಂತ್ಲಿ ಎಕ್ಸ್ಪೈರಿ ಮುಗಿದಾಗ ನೆಕ್ಸ್ಟ್ ಡೇ ಬಂದು ಮೊದಲು ಹಾಫ್ ಆನ್ ಅವರು ಮಾರ್ಕೆಟು ಹೆಂಗೆ ಬೇಕಂಗೆ ವಾಲಟೈಲ್ ಬಿಹೇವ್ ಮಾಡುತ್ತೆ. ಬಿಕಾಸ್ ಸ್ಟಾಕ್ಸಲ್ಲಿ ರೋಲ್ ಓವರ್ ನೆನ್ನೆನೂ ಕಂಪ್ಲೀಟ್ ಮಾಡಿರ್ತಾರೆ, ಇವತ್ತು ಮಾಡೋರು ಇರ್ತಾರೆ, ಅದಕ್ಕೋಸ್ಕರ ಆಗಿ. ಸೊ ಹಾಗಾಗಿನೇ ನಾನು 1 ಅವರ್ ಏನು ಟ್ರೇಡ್ ಮಾಡಲಿ, ಜಸ್ಟ್ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಯಾವಾಗ ಮಾರ್ಕೆಟ್ ನಮಗೆ ಈ ಲೆವೆಲ್ಗೆ ಅಪ್ರೋಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ನೋಡಿ. ಸೊ ಈ ಲೆವೆಲಿಗೆ ಟಚ್ ಆದರೆ ನಾನು ತೊಗೊಳ್ಳೋಣ ಅಂದ್ಕೊಂಡೆ, ಒಂದು 4-5 ಪಾಯಿಂಟಿಂದ ಮಿಸ್ ಆಯಿತು. ಜಸ್ಟ್ ವೆಯ್ಟ್ ಮಾಡ್ತಿದ್ದೆ, ಲೆಟ್ ಸಿ ಮಾರ್ಕೆಟ್ ಏನು ಮಾಡುತ್ತೆ. ಬಿಕಾಸ್ ಇನ್ನೂ ಗೊತ್ತಿಲ್ಲ, ಕನ್ಫರ್ಮೇಷನ್ ಇಲ್ಲ. ಬಿಕಾಸ್ ನನಗೆ ಟಚ್ ಆದರೆ ನಾನು ಟ್ರೇಡ್ ತೊಗೊಳ್ತಿದ್ದೆ. ಈ ಒಂದು ಮಿಸ್ ಮಾಡಿದಾಗ ಎಷ್ಟು ಹೊಟ್ಟೆ ಉರಿತು ಅಂದರೆ ನೀವು ಬಿಲೀವ್ ಮಾಡಲ್ಲ. ಈ ಕ್ಯಾಂಡಲು ನಾನು ನೋಡಿದಾಗ ಇಟ್ ಈಸ್ ಲೈಕ್ ಇನ್ನೊಂದು ಐ ಥಿಂಕ್ ಪ್ರೀಮಿಯಮ್ 130, 131, 132 ತನಕ ಬರ್ತಿತ್ತು ಅಲ್ಲಿಗೆ ಬಂದರೆ. ಅದು ಒಂದೇ ಕ್ಯಾಂಡಲು ಇಟ್ ಈಸ್ ಗಿವನ್ ಬಿ 140, 145. ಇಟ್ ಮೀನ್ಸ್ ನನಗೆ ದಿನಕ್ಕೆ 10-15 ಪಾಯಿಂಟ್ ಏನು ಬೇಕು ಅದು 1 or 2 ಕ್ಯಾಂಡಲಲ್ಲೇ ಸಿಗ್ತಾಯಿತ್ತು. ಮಿಸ್ ಆಯಿತು, ಏನು ಮಾಡೋಕ್ಕಲ್ಲ. ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೆ, ಲೆಟ್ ಸಿ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿದ್ದೆ ಏನು ಮಾಡುತ್ತೆ ಅಂತ. ದೆನ್ ಮಾರ್ಕೆಟ್ ಯಾವಾಗ ಇಮ್ಮಿಡಿಯೇಟಾಗಿ ಈ ಶಾರ್ಪ್ ಸೆಲ್ಲಿಂಗ್ ಮಾಡಿ ರಿಟರ್ನ್ ಬಂತು ನೋಡಿ, ವೆಯ್ಟ್ ಮಾಡ್ತಾಯಿದ್ದೆ ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ ಅಂತ. ಎಕ್ಸಾಕ್ಟ್ ನನಗೆ ಈ ಲೆವೆಲ್ ರಿಟ್ರೇಸ್ಮೆಂಟ್ ಬಂದಾಗ ಸ್ಮಾಲ್ ಕ್ವಾಂಟಿಟಿ ತೊಗೊಂಡೆ, ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಎಕ್ಸಿಟ್ ಕೂಡ ಆಗಿದ್ದೀನಿ, ಓಕೆನಾ. ಸೊ ನಾನು ಬಿಗ್ ಕ್ವಾಂಟಿಟಿಗಿಂತಲ್ಲಿ ಕಡಿಮೆ ಕ್ವಾಂಟಿಟಿ, ರೆಗ್ಯುಲರ್ ಕ್ವಾಂಟಿಟಿನ ಹಾಫ್ ಕ್ವಾಂಟಿಟಿ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಸೊ ಅದಕ್ಕೆ ಅಲ್ಲಿಂದ ಏಕೆಂದರೆ ರಿಟ್ರೇಸ್ಮೆಂಟ್ ವೆಯ್ಟ್ ಮಾಡಿದೆ. ಬಿಕಾಸ್ ಪಿಕ್ಚರ್ ಪರ್ಫೆಕ್ಟ್ ರೆಸಿಸ್ಟೆನ್ಸ್ ಅದು. ಬೆಳಗ್ಗೆ 1 ಅವರ್ ವಾಲಟಿಲಿಟಿಯಲ್ಲಿ ಸ್ವಲ್ಪ ಮೇಲೋಗಿದೆ, ಬಟ್ ಅಗೇನ್ ನಮ್ಮ ರೆಸಿಸ್ಟೆನ್ಸಿಂದ ಕೆಳಗಡೆ ಬರಲೇಬೇಕಿತ್ತು ಅದು. ಸೊ ಸೇಮ್ ವೇ. ಆ್ಯಂಡ್ ಸ್ಟೂಡೆಂಟ್ಸ್ಗಳು ಕೆಲವರು ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ರಿಪ್ಲೈ ಕೂಡ ಮಾಡಿದ್ದೀನಿ. ಕೆಲವರು ಇಲ್ಲಿ ತೊಗೊಂಡವರು ಕಾಸ್ಟ್ ಎಕ್ಸಿಟ್ ಆಗಿದ್ದವರು ಜಾಸ್ತಿ ಇದ್ದೀರಾ, ಐ ಅಗ್ರಿ. ಬಿಕಾಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಮಂತ್ಲಿ ಎಕ್ಸ್ಪೈರಿ ಕಂಪ್ಲೀಟ್ ಆಗಿರೋದ್ರಿಂದ. ಆ್ಯಂಡ್ ಮೋರ್ ಎವರ್ ಇಲ್ಲಿಂದ ಟ್ರೇಡ್ ಮಾಡಿರೋರು ಕೆಲವರು ಪ್ರಾಫಿಟ್ಗಳನ್ನ ಸ್ಕ್ರೀನ್ಶಾಟ್ ಹಾಕಿರ, ಅವ್ರಿಗೆ ನಾನು ನಿಮಗೆ ಕೇಳಿದ್ದೀನಿ ನೋಡಿ, ನಿಮ್ಮ ಮೆಸೇಜಿಗೆ ರಿಪ್ಲೈ ಮಾಡಿದ್ದೀನಿ. ಸೊ ನೀವು ಎಲ್ಲಿಂದ ಟ್ರೇಡ್ ತೊಗೊಂಡ್ರೆ ನನಗೆ ಸ್ಕ್ರೀನ್ಶಾಟ್ ಕಳಿಸಿ ಅಂತ ನೀವು ಕಳಿಸಿದ್ರೆ ನನಗೂ ಗೊತ್ತಾಗುತ್ತೆ ಅದು ಎಲ್ಲಿಂದ ನಿಮ್ಮ ಟ್ರೇಡ್ ಮಾಡಿರೋದು ಅಂತ. ಸೊ ನಾನು ಟ್ರೇಡ್ ಮಾಡಿರೋದು ಇವತ್ತು ಇಲ್ಲಿಂದ ರಿಟ್ರೇಸ್ಮೆಂಟ್ ವೇಟ್ ಮಾಡಿದೆ, ಟ್ರೇಡ್ ಮಾಡಿದೆ. ಅಫ್ಕೋರ್ಸ್ ಅಗೇನ್ ಇದನ್ನು ಬ್ರೇಕ್ ಡೌನ್ ಆಯಿತು ಅಲ್ವ ಸರ್, ಇಲ್ಲಿಂದ ಟ್ರೇಡ್ ಮಾಡೋದು ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಒಂದು ಹೇಳ್ತೀನಿ ಕೇಳಿ, ಒಂದು ಸಲ ನಿಮಗೆ ಪ್ರಾಫಿಟ್ ಆಯಿತಾ ಫ್ರೈಡೇ, ಯಾಕೆ ಅದನ್ನು ಕಳಿಬೇಕು. ಈ ವೀಕೆಲ್ಲ ಸ್ಲೋಲಿ ಮಾಡಿದ್ವಿ ಅಂದರೆ ಮುಂದಿನ ನೆಕ್ಸ್ಟ್ ವೀಕ್ಗಳಲ್ಲಿ ಒಳ್ಳೆ ದುಡ್ಡು ಮಾಡ್ಕೊಂಬಿಡಿ, ಯಾರು ಎಲ್ಲಿ ಹೋಗಬೇಕು. ಸೊ ಹಾಗಾಗಿನೇ ಜಸ್ಟ್ ಫಿನಿಶ್ ಮೈ ಡೇ ಫ್ರೈಡೇ. ಮತ್ತು ಕ್ಲಾಸ್ ಇರೋದ್ರಿಂದ ನಾನು ಕೂಡ ಕಂಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ಚೆಕ್ ಮಾಡ್ತಾ ಇದ್ದೆ, ಹಾಗಾಗಿನೇ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಕಲಿಯೋ ಕಡೆ ಫೋಕಸ್ ಮಾಡಿದರೆ ಎಲ್ಲದೂ ಪಾಸಿಬಲ್ ಇದೆ. ಸೊ ನಾವು ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ. ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ಬೆಳಗ್ಗೆನೇ ನಮ್ಮ ಲಕ್ಷ್ಮಣ ರೇಖೆನ ಸಪೋರ್ಟ್ ತೊಗೊಂಡ ಮೇಲೆ ಬಂತು. ಇಟ್ ಈಸ್ ನಾಟ್ ಕಮ್ ಅಪ್ ಟು ರೆಸಿಸ್ಟೆನ್ಸ್ ಲೆವೆಲ್ ತನಕ ಬಂದೇ ಇಲ್ಲ ಬ್ಯಾಂಕ್ ನಿಫ್ಟಿ. ಅದಕ್ಕಿಂತ ಮುಂಚೆನೇ ಎಕ್ಸಾಕ್ಟಾಗಿ ಮಾರ್ಕೆಟು
ಒಂದು ಪ್ಲೇಸ್ನ ಹೋಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬ್ರೇಕ್ ಡೌನ್ ಆಗಿದೆ. ಇಟ್ ಮೀನ್ಸ್ ನಮಗೆ ಇವಾಗಿಂದ ಸೆಲ್ಲಿಂಗ್ ಪ್ರಕಾರ ಇಲ್ಲಿ ಇದು ಅಗೇನ್ ಸೇಮ್ ಲೆವೆಲಲ್ಲಿ ಸಪೋರ್ಟ್ಗಳನ್ನ ಹೋಲ್ಡ್ ಮಾಡಿ ನಿಲ್ಲಿಸಿದೆ. ತುಂಬ ಹೊತ್ತು ಹೋಲ್ಡ್ ಮಾಡಿ ಬ್ರೇಕ್ ಡೌನ್ ಆಗಿದೆ ಅಂದರೆ ಅಫ್ಕೋರ್ಸ್ ಮಾರ್ಕೆಟ್ ಕೆಳಗಡೆ ಹೋಗಲೇಬೇಕಲ್ವಾ. ಸೊ ಅದೇ ಆಗಿರೋದು. ನಿಮಗೆ ಯಾವಾಗ ಈ ಲೆವೆಲ್ಸ್ನ ಬ್ರೇಕ್ ಡೌನ್ ಆಯಿತು ತುಂಬಾ ಶಾರ್ಪ್ ಸೆಲ್ಲಿಂಗ್ ಬಂದಿರುತ್ತೆ. ನೋಡಿ ಬೇಕಾದ್ರೆ ಪ್ರೀಮಿಯಮ್ ಹೋಗಿ ಚೆಕ್ ಮಾಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನೂ ಆ ಲೆವೆಲ್ಸ್ಗಳು ಬ್ರೀಚ್ ಆಗಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಈ ಲೆವೆಲ್ನ ಬ್ರೀಚ್ ಆದರೆ ನಾನು ಏನು ನೆನ್ನೆ ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದ್ದೀನಿ, ಈ ಲೆವೆಲ್ನ ಬ್ರೀಚ್ ಆದರೆ ನೀವು ಕಂಟಿನ್ಯೂಸ್ ನೋಡ್ಬೋದು ಅಂತ. ನೀವು ಹೋಗಿ ಬೇಕಾದ್ರೆ ಈ ಕ್ಯಾಂಡಲ್ಸ್ಗಳು ಪ್ರೀಮಿಯಮ್ ಚೆಕ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಲೈಕ್ ಲೆಟ್ಸ್ ನೋಡೋಣ ಅಂದರೆ 54,100 ಪ್ರೀಮಿಯಮ್ ಚೆಕ್ ಮಾಡೋಣ. ಬೇಕಿದ್ರೆ 54,100 ಪುಟ್. ಓಕೆ, ನಾನು ನಿಮಗೆ ಇವಾಗ ಏನು ತೋರಿಸಿದ್ದೀನಿ ಅದರದ್ದು ಪ್ರೀಮಿಯಮ್ಮು ಚೆಕ್ ಮಾಡಿಕೊಂಡ್ರು ನೀವು ಎಕ್ಸಾಕ್ಟ್ 250 ವೇರ್ ಇಟ್ ಈಸ್ ಅಪ್ರೋಚ್ 325 75 ಪಾಯಿಂಟ್ ಮೂವ್ ಆಗಿದೆ. 75 ಪಾಯಿಂಟು ಇಲ್ಲೆಲ್ಲಾದರೂ ಬೆಳಗ್ಗೆಯಿಂದ 1-2 ಕ್ಯಾಂಡಲ್ಸಲ್ಲಿ ನಿಮಗೆ 75 ಪಾಯಿಂಟ್ ಎಲ್ಲರೂ ಮೂವ್ ಆಗಿದೆಯಾ? ನೆವರ್, ಇಂಪಾಸಿಬಲ್. ಅದಕ್ಕೆ ಹೇಳೋದು ದಿಸ್ ಈಸ್ ದ ಲೆವೆಲ್ ಆಫ್ ಅಕ್ಯುರಸಿ. ಆ ಲೆವೆಲ್ನ ಬ್ರೇಕ್ ಮಾಡಿದರೆ ಮಾರ್ಕೆಟಲ್ಲಿ ತುಂಬ ಶಾರ್ಪ್ ಸೆಲ್ಲಿಂಗ್ ಬರೋ ಚಾನ್ಸಸ್ ಇದೆ ಅಂತ. ರಿಟ್ರೇಸ್ಮೆಂಟ್ ಕೊಡ್ತಿದೆ. ರಿಟ್ರೇಸ್ಮೆಂಟ್ ಈ ಥರ ಅಂತೂ ರಿಟರ್ನ್ ಆಗೋದಿಲ್ಲ ಮಾರ್ಕೆಟ್. ಇಲ್ಲಿಂದಲೇ ಇನ್ನೊಂದು ಡೌನ್ ಫುಲ್ ಕೊಡುತ್ತೆ. ಬೇಕಾದ್ರೆ ವೆಯ್ಟ್ ಮಾಡಿ ಚೆಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಫೋಕಸ್, ಇದೆಲ್ಲ ಲರ್ನಿಂಗಿಂದಲೇ ಮಾತ್ರ ಸಾಧ್ಯ ಇರೋದು. ಕಲಿಯೋಂಥವ್ರು ಇವತ್ತಿನ ಕ್ಲಾಸ್ ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಈಸಿ ಆಗುತ್ತೆ. ಕಲಿಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಈಸಿ ಆಗೋದಿಲ್ಲ. ಫೋಕಸ್, ನಿಮಗೆ ಯಾವುದೇ ಆದರೂ ಅಷ್ಟೇ, ಕಲೀಲಿಲ್ಲ ಅಂದರೆ ನೀವೇನೂ ಮಾಡಲಿಕ್ಕೆ ಆಗೋದಿಲ್ಲ. ಕಲ್ತ್ರೇ ಎಲ್ಲದು ಪಾಸಿಬಲ್ ಇರೋದು. ಓಕೆನಾ? ಸೊ ಈ ಲೆವೆಲ್ಸ್ನ ನಾನು ಏನು ಹೇಳಿದ್ದೆ ಸಪೋರ್ಟಿಂಗ್ ಲೆವೆಲ್ ಅಂತ, ಎಷ್ಟೊತ್ತು ಹೋಲ್ಡ್ ಮಾಡ್ಬೋದು ಒಂದು ಮಾರ್ಕೆಟಲ್ಲಿ, ಅಷ್ಟು ಹೊತ್ತು ಮ್ಯಾಕ್ಸಿಮಮ್ ಹೋಲ್ಡ್ ಮಾಡಿದೆ ಮಾರ್ಕೆಟು. ಅದು ಹೋಲ್ಡ್ ಮಾಡಿ ಬ್ರೇಕೌಟ್ ಆಗಿದೆ ಅಂದರೆ ಆಬ್ವಿಯಸ್ಲಿ ಅದು ಮೂವ್ ಆಗಲೇಬೇಕಿತ್ತಲ್ವ. ಥಿಂಕ್ ಮಾಡಿ. ಸೊ ಒಂದು ಪ್ಲೇಸ್ನ ಎಷ್ಟೊತ್ತು ನೀವು ಬ್ರೇಕ್ ಇಡೋದು ನಿಲ್ಲಿಸ್ಕೊಳಕ್ಕಾಗತ್ತೆ? ಆಬ್ವಿಯಸ್ಲಿ ಅದು ಹೋಲ್ಡ್ ಮಾಡಿ ಒಂದು ಲೆವೆಲ್ನ ಬ್ರೇಕೌಟ್ ಆಗಲೇಬೇಕು ಅಂದಾಗ, ಒಂದು ಲೆವೆಲಿಂದ ಬ್ರೀಚ್ ಆಗಿದೆ ಅಂದಮೇಲೆ ಡೆಫಿನೆಟಾಗಿ ಅದು ಬ್ರೇಕೌಟ್ ಆಗೇ ಆಗುತ್ತಲ್ವ. ಅದೇ ಆಗಿದೆ ಇವತ್ತು. ಸೊ ದಿಸ್ ಈಸ್ ಹೌ ಟ್ರೇಡಿಂಗ್ ಟು ಬಿ ಡನ್. ಸೊ ಇದೇ ಥರನೇ ಟ್ರೇಡಿಂಗ್ ಮಾಡಬೇಕಾಗಿರೋದು. ನೀವು ಟ್ರೇಡಿಂಗ್ನ ಕಲಿಬೇಕಾಗಿರೋದು ಕೂಡ ಇದೇ ಥರನೇ. ಕಲಿಯೋ ಕಡೆ ಫೋಕಸ್ ಮಾಡಿದರೆ ಎಲ್ಲದು ಪಾಸಿಬಲ್ ಇರುತ್ತೆ. ನೀವೇನು ಮಾಡ್ತೀರಾ? ಕಲಿಯೋದು ಬಿಡ್ತೀರಾ, ಶಾರ್ಟ್ ಕಟ್ಗಳನ್ನ ಹುಡ್ಕೋಕೆ ಹೋಗ್ತೀರಾ. ಶಾರ್ಟ್ ಕಟ್ಗಳಿಂದ ಏನೂ ಆಗೋದಿಲ್ಲ. ನೆಕ್ಸ್ಟ್ ಏನಾಗ್ಬೋದು, ಇವಾಗ ನಾನು ಹೇಳಿದ್ದೀನಿ ಇನ್ನೊಂದು ಶಾರ್ಪ್ ಪುಲ್ ಬ್ಯಾಕ್ ಒಂದು ಸೆಲ್ಲಿಂಗ್ ಒಂದು ಬರುತ್ತೆ ಅಂತ, ಬಂದೇ ಬರುತ್ತೆ ಮಾರ್ಕೆಟಲ್ಲಿ. ವೆಯ್ಟ್ ಮಾಡಿ, ಚೆಕ್ ಮಾಡಿ. ಓಕೆನಾ? ಸೊ ಇಲ್ಲಿ ಬೆಳಗ್ಗೆ ಪ್ರಾಫಿಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಐ ಗೆಸ್ ಕೆಲವು ಸ್ಟೂಡೆಂಟ್ಸ್ಗಳ ಸ್ಕ್ರೀನ್ಶಾಟು ನನಗೆ ಇಲ್ಲಿದೆ ಅಂದ್ಕೊಳ್ತೀನಿ. ಬೆಳಗ್ಗೆ ಅವ್ರಿಗೆ ಕಾಲ್ ಸಿಕ್ಕಿರೋದು ಇಲ್ಲೇ. ಇದು ಬಿಟ್ಟರೆ ಈ ಲೆವೆಲ್ಸಲ್ಲಿ ಕಾಲ್ ಟ್ರೇಡ್ ಮಾಡೋದು ಟಫ್ ಇತ್ತು. ಈ ಲೆವೆಲಲ್ಲಿ ಕಾಲ್ ಟ್ರೇಡ್ ಮಾಡಿದರೋ ಇಲ್ವೋ ಐ ಡೋಂಟ್ ನೋ. ಬಿಕಾಸ್ ಇದು ಇವಾಗ ಪಿಕ್ಚರ್ ಪರ್ಫೆಕ್ಟು ಪುಟ್ ಸೈಡು. ಲೆಟ್ಸ್ ಈ ಪುಟ್ ಸೈಡ್ ಅವ್ರದ್ದು ಯಾರ್ದಾದ್ರು ಟ್ರೇಡಿಂಗ್ ಬಂದು ಸ್ಕ್ರೀನ್ಶಾಟ್ ಬಂದರೂ ಬರ್ಬೋದು. ನಾನು ನಿಮಗೆ ಕೇಳೋದು ಇಷ್ಟೇ ಸ್ಟೂಡೆಂಟ್ಸ್ಗಳಿಗೆ, ಲೈಕ್ ಓಪನ್ ಪ್ಲಾಟ್ಫಾರ್ಮಲ್ಲೇ ಹೇಳ್ತಾ ಇದ್ದೀನಿ, ನೀವು ನನಗೆ ಪ್ರಾಫಿಟ್ ಎಷ್ಟಾಗಿದೆ ಅಂತ ಕಳಿಸ್ಬೇಡಿ, ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡಿದ್ರಿ ಅಂತ ಕಳಿಸಿ. ಬಿಕಾಸ್ ಹೇಳ್ತೀನಿ ಕೇಳಿ, ನಾನು ಕೂಡ 0ಇಂದ ಸ್ಟಾರ್ಟ್ ಮಾಡಿರೋ ಟ್ರೇಡಿಂಗ್ನ. ಸೊ ಹಾಗಾಗಿ 1 ಲಾಟು 2 ಲಾಟು 10 ಲಾಟು 20 ಲಾಟು ಆ ಥರ ಮೂವ್ ಆಗಿರೋದು. ಸೊ ನಿಮಗೆ ನೀವು ಕಳಿಸೋದು ಎಸಿಟೇಷನ್ ನನಗೆ ಬೇಕಿಲ್ಲ. ಲೈಕ್ ನಾನು ಮಾಡಿದ ₹100 ಪ್ರಾಫಿಟ್, ₹200 ಪ್ರಾಫಿಟ್, ಅದರಿಂದ ನನಗೆ ಏನು ಯೂಸ್ ಆಗೋಲ್ಲ. ಐ ಕ್ಯಾಪ್ಚರ್ಡ್ 10 ಪಾಯಿಂಟ್ಸ್. ಬ್ಯಾಂಕ್ ನಿಫ್ಟಿ ಐ ಕ್ಯಾಪ್ಚರ್ಡ್ 20 ಪಾಯಿಂಟ್ಸ್ ಆರ್ 50 ಪಾಯಿಂಟ್ಸ್. ನೀವು ಆ ಥರ ನನಗೆ ಕಳಿಸ್ಕೊಟ್ರೆ ನನಗೆ ಒಂದು ಖುಷಿ ಆಗುತ್ತೆ. ಬೇಸ್ ದಿಸ್ ಫೆಲೋ ಇಸ್ ಡೂಯಿಂಗ್ ಸಮ್ ದ ಗುಡ್ ಅಂತ. ಸೊ ನೀವು ಲೈಕ್ ಅಮೌಂಟ್ ಕಳಿಸೋದ್ರಿಂದ ಏನು ಯೂಸ್ ಆಗೋದಿಲ್ಲ ನನಗೆ. ಸೊ ನೀವು ಪಾಯಿಂಟ್ಸ್ ಲೆಕ್ಕದಲ್ಲಿ ಕಳಿಸ್ಕೊಡಿ ಇನ್ಮೇಲೆ. ಅದನ್ನೇ ನಾನು ನಿಮಗೆ ಹೇಳೋದು. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರು ಚಾನಲ್ ಇವತ್ತು ಕ್ಲಾಸ್ ಜಾಯ್ನ್ ಆಗಿ ಕಲಿಬೇಕು ಅನ್ನೋರು ಆರಾಮ್ಸೆ ಜಾಯ್ನ್ ಆಗಿ ಕಲೀರಿ. ಓಕೆ, ಥ್ಯಾಂಕ್ ಯು ಆಲ್. ಹ್ಯಾಪಿ ವೀಕೆಂಡ್.